ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ ನಮ್ಗೆ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದೆ. ಆಲ್ಮೋಸ್ಟ್ ಒಂದು 100 ಪಾಯಿಂಟ್ ಪ್ಲಸ್ ಗ್ಯಾಪ್ ಅಪ್ ಓಪನ್ ಆಗಿ ನಮ್ಗೆ ಈಗ ಅಗೈನ್ ಇದನ್ನ ಒಂದು ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಟ್ರೇಡ್ ಮಾಡೋ ತರ ಕಾಣ್ತಾ ಇದೆ. ಇವತ್ತು ಎಕ್ಸ್ಪೈರಿ ಡೇ ಬೇರೆ, ಜೊತೆಯಲ್ಲಿ ನಮಗೆ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳ್ತಾ ಇದೆ, ನಿನ್ನೆ ಯಾರು ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡಿರ್ತಾರೋ ಸೊ ಅಲ್ಲಿ ನಾನು ಕೌಂಟ್ ಮಾಡಿ ತೋರಿಸಿದೀನಿ. ಸ್ಟಿಲ್ ಇವಾಗ್ಲೂ ಕೂಡ ಇಷ್ಟು ಗ್ಯಾಪ್ ಅಪ್ ಆದ್ರೂ ಕೂಡ ನಾನು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಂಗಂತ ನಾನು ಏನಾದ್ರೂ ಡೌನ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಪುಟ್ ಸೈಡ್ ನ ತಗೊಂಡು ನಾನು ಕೂತ್ಕೊಳ್ಳಲ್ಲ. ಇವತ್ತು ಎಕ್ಸ್ಪೈರಿ ಡೇ ಆಗಿರೋದ್ರಿಂದ ನಾವು ಇವತ್ತು ಹುಷಾರಾಗಿ ಟ್ರೇಡ್ ಮಾಡಬೇಕು. ಹಾಗೆ ನಮಗೆ ಪ್ರತಿಯೊಂದು ಲೆವೆಲ್ಸ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಡೈರೆಕ್ಷನ್ ಒಂದು ಕರೆಕ್ಷನ್ ಸೈಡ್ ಆದ್ರೂ ನಾವು ಲೆವೆಲ್ಸ್ ಗಳು ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಸೊ ಇವತ್ತು ನಾವು ಯಾವ ತರ ಒಂದು ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ಇನ್ನೇ ಹೇಳಿದಾಗೇನೆ ಈ ಲೆವೆಲ್ ಹತ್ರ ನಾವು ಯಾವುದೇ ರೀತಿ ಟ್ರೇಡ್ ಮಾಡಂಗಿಲ್ಲ. ಸೊ ಸೇಮ್ ಲೆವೆಲ್, ಓಕೆ, 25,070 ಇಂದ 25,113. ಸೊ ಇದೇ ಲೆವೆಲ್ ನಮಗೆ ಇವತ್ತು ಕೂಡ ಒಂದು ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಜೊತೆಲಿ ಇಲ್ಲೆಲ್ಲೇ ಬಂದು ನಾವು ಟ್ರೇಡ್ ಮಾಡಂಗಿಲ್ಲ. ಸೊ ಇಲ್ಲೇನಾಗುತ್ತೆ, ಒಂದು ಸೈಡ್ ವೇಸ್ ಹೋಗ್ಬೋದು ಅಥವಾ ಮೇಲೆ ಹೋಗೋದು, ಕೆಳಗಡೆ ಬರೋದು, ಈ ತರ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂದ್ರೆ ಸೈಡ್ ವೇಸ್. ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ನಮಗೆ ಏನಾದ್ರೂ ಬೈ ಚಾನ್ಸ್ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಈ ಲೆವೆಲ್ ನ ನಮಗೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಇಲ್ಲಿಂದ ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಬಟ್ ಇಲ್ಲೂ ಕೂಡ ನಮಗೆ ಅಷ್ಟೊಂದು ಟಾರ್ಗೆಟ್ ಇಲ್ಲ. ಓಕೆ, ಇಲ್ಲಿಂದ ಇಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 30 ಪಾಯಿಂಟ್ಸ್ ಇದೆ ಅಷ್ಟೇ. ಸೊ ಬಟ್ ಅದನ್ನ ನಾವು ಟ್ರೇಡ್ ಮಾಡಬಹುದು, ಒಂದು ಸಣ್ಣ ಸ್ಟಾಪ್ ಲಾಸ್ ಇಟ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಬಟ್ ಆದ್ರೆ ಇದು ನಮಗೆ ರಿಸ್ಕಿ ಆಗಿರುತ್ತೆ. ಬಟ್ ಸೂಪರ್ ಟ್ರೇಡ್ ಯಾವುದು ಅಂತಂದ್ರೆ ನಮಗೆ ಇದನ್ನ ಬ್ರೇಕ್ಔಟ್ ಮಾಡಬೇಕು. ಇದನ್ನ ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಓಕೆ, ಸೊ ನಾನು ನಾರ್ಮಲ್ ಆಗಿ ಹೇಳೋದು 50 ಪಾಯಿಂಟ್ಸ್ ನಮ್ಮ ಟಾರ್ಗೆಟ್, ಹಾಗೆ 25 ಪಾಯಿಂಟ್ಸ್ ನಮ್ದು ಸ್ಟಾಪ್ ಲಾಸ್. ಸೊ ಆ ಒಂದು ರೇಂಜ್ ಅಲ್ಲಿ ಈ ಲೆವೆಲ್ ಅಲ್ಲಿ ನಾವು ಟ್ರೇಡ್ ಮಾಡಬಹುದು. ಬಟ್ ಇಲ್ಲಿ ನಾವು ಆ ತರ ಮಾಡಕ್ಕಾಗಲ್ಲ. ಬಟ್ ಒಂದು ಕ್ವಿಕ್ ಆಗಿ ಒಂದು ಸಣ್ಣ ಸ್ಕ್ಯಾಲ್ಪಿಂಗ್ ತರ ಮಾಡಬಹುದು. ಸೊ ಇದು ನಮಗೆ ಕಾಲ್ ಸೈಡ್ ಆಯ್ತು. ಹಾಗೆ ಡೌನ್ ಸೈಡ್ ನೋಡೋದಾದ್ರೆ, ನಮಗೆ ಡೌನ್ ಸೈಡ್ ಅನ್ನೋಕಿನ ಇವತ್ತು ನಮಗೆ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ತುಂಬಾ ಇದೆ. ಓಕೆ, ಎಕ್ಸ್ಪೈರಿ ಡೇ ಬೇರೆ ಆಗಿರೋದ್ರಿಂದ ನಮಗೆ ಈ ರೇಂಜ್ ಒಳಗಡೆ ಒಂದು ಟ್ರೇಡ್ ಮಾಡುವಂತ ಚಾನ್ಸಸ್ ಇದೆ. ಸೊ ಆ ತರ ಸಿಚುವೇಶನ್ ಏನಾದ್ರೂ ಬಿಲ್ಡ್ ಆಯ್ತು ಅಂದ್ರೆ ನಾನು ಏನ್ ಮಾಡ್ತೀನಿ, ಇವತ್ತು ಒಂದು ಆಪ್ಷನ್ ಸೆಲ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಫ್ಯೂಚರ್ ನ ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀನಿ. ಆಪ್ಷನ್ ಸೆಲ್ ಅಂದ್ರೆ ಇದು ಕೂಡ ಹೆಡ್ಜ್ ಮಾಡ್ಕೊಂಡೇ ಮಾಡ್ತೀನಿ. ಓಕೆ, ಸೊ ನಾನು ನೇಕೆಡ್ ಯಾವತ್ತು ನಾನು ತಗೊಳ್ಳಲ್ಲ. ಓಕೆ, ಆಪ್ಷನ್ ಸೆಲ್ ಸೈಡ್. ಸೊ ಇವೆರಡನ್ನ ನಾನು ಮಾಡ್ಕೊಂಡು ಇವತ್ತು ಪ್ಲಾನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೇಂಜ್ ಒಳಗಡೆ ಇದ್ರೆ ಓಕೆ, ಸೊ ಲೆವೆಲ್ಸ್ ಗಳನ್ನ ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡಬೇಕು. ಬೈ ಚಾನ್ಸ್ ಇಲ್ಲಿಂದ ಬಂದು ಇಲ್ಲಿ ಏನಾದ್ರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಯ್ತು ಅಂದ್ರೆ ಅಗೇನ್ ನಾನು ಆಪ್ಷನ್ ಹೆಡ್ಜ್ ಮಾಡ್ಕೊಂತೀನಿ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂತು, ಇಲ್ಲಿಂದ ಮತ್ತೆ ಕೆಳಗಡೆ ಬರುವಂತ ಸೈನ್ ಸಿಕ್ತು ಅಂದ್ರೆ ಅಗೇನ್ ನಾನು ಡೌನ್ ಸೈಡ್ ಆಪ್ಷನ್ ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀನಿ. ಇವತ್ತು ನಾನು ಯಾವುದೇ ರೀತಿ ಆಪ್ಷನ್ ಬೈ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಆಪ್ಷನ್ ಬೈ ಹೇಳದ್ನಲ್ವ ನನಗೆ ಮೇಲ್ಗಡೆ ಯಾವ ಲೆವೆಲ್ ಬೇಕು ಅಂತ, ಅದೇ ತರ ಕೂಡ ನನಗೆ ಕೆಳಗಡೆ ಈ ಲೆವೆಲ್ ನ ನನಗೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ನಾನು ಪುಟ್ ಆಪ್ಷನ್ ನ ಬೈ ಮಾಡ್ತೀನಿ. ಇವನ್ ಈ ರೇಂಜ್ ಕೂಡ ಇಲ್ಲೇನು ಡಾಟ್ ಡಾಟ್ ಕಾಣ್ತಿದೆಯಲ್ವಾ, ಇಲ್ಲಿಗೆ ಬಂದ್ರು ಕೂಡ ನಮಗೆ ಅಗೈನ್ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ನಮಗೆ ವೀಕ್ಲಿ ಮಿಡಲ್ ಝೋನ್ ಇದೆ. ಸೊ ಅದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ನೀವು ನೋಡಿದಿರಲ್ವಾ, ಇದೇ ಲೆವೆಲ್ ಹತ್ರ ನಮಗೆ ರಿವರ್ಸಲ್ ಆಗಿದ್ದು, ಜೊತೆಲಿ ನಮ್ಗೆ ಇಲ್ಲಿ ಡೇ ಸಪೋರ್ಟ್ ಕೂಡ ಇತ್ತು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಹುಷಾರಾಗಿ ಟ್ರೇಡ್ ಮಾಡಬೇಕು. ಪ್ರತಿಯೊಂದು ಲೆವೆಲ್ಸ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ನನ್ಗೆ ಇವತ್ತು ಒಂದು ರೇಂಜ್ ಒಳಗಡೆ ಟ್ರೇಡ್ ಆಗುವಂತ ಚಾನ್ಸಸ್ ಇದೆ. ಏನಾದ್ರೂ ನಾವು ಅನ್ಕೊಂಡಿರೋ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ನಾವು ಆಪ್ಷನ್ ಬೈ ಕಡೆ ಹೋಗ್ಬೋದು. ಸೊ ನೋಡುವ ಏನಾಗುತ್ತೆ ಅಂತ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಮಗೆ ಅದೇ ತರ ಸಿಚುವೇಶನ್ ಇದೆ. ನಿಫ್ಟಿಯಲ್ಲಿ ಯಾವ ತರ ಇದೆಯೋ ಅದೇ ತರ. ಸೊ ಇಲ್ಲೂ ಕೂಡ ಒಂದು ಸಣ್ಣ ಗ್ಯಾಪ್ ಅಪ್ ಓಪನ್ ಆಗಿದೆ. ನಮಗೆ ಇವಾಗ ನೋಡಿ ಈ ರೇಂಜ್ ಒಳಗಡೆ ಟ್ರೇಡ್ ಮಾಡ್ತಾ ಇದೆ. ಸೊ ಇವತ್ತೇನಾದ್ರೂ ನನಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಜಸ್ಟ್ 100 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ. 50 ಪಾಯಿಂಟ್ ನ ನಾನು ಸ್ಟಾಪ್ ಲಾಸ್ ಇಟ್ಕೊಂತೀನಿ. ಓಕೆ, ಸ್ಪಾಟ್ ಅಲ್ಲಿ 100 ಪಾಯಿಂಟ್ ಅಂದ್ರೆ ನನಗೆ ಇಲ್ಲಿ 50 ಪಾಯಿಂಟ್ಸ್ ನನಗೆ ಆಪ್ಷನ್ ಅಲ್ಲಿ ಬರುತ್ತೆ. ಹಾಗೆ 25 ರುಪೀಸ್ ನನಗೆ ಆಪ್ಷನ್ ಅಲ್ಲಿ ಲಾಸ್ ಆಗಿರುತ್ತೆ ಅಪ್ರಾಕ್ಸಿಮೇಟ್. ಓಕೆ, ಅಂದ್ರೆ ನಾನು ಹೇಳ್ತಾ ಇರೋದು ATM ಅಲ್ಲಿ ಬೈ ಮಾಡಿದ್ರೆ ನೀವು ಯಾವ್ಯಾವ್ದೋ ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಪ್ರೈಸ್ ನ ನೀವು ಟಾರ್ಗೆಟ್ ಇಟ್ಕೊಂಡ್ರೆ ಆಗಲ್ಲ. ಓಕೆನಾ, ಸೊ ಇದು ನನ್ನ ಪ್ಲಾನ್ ಆಗಿರುತ್ತೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಇಲ್ಲೇನು ಎಕ್ಸ್ಪೈರಿ ಇಲ್ದಿರೋದ್ರಿಂದ ನಾವು ಆರಾಮಾಗಿ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಇವತ್ತು. ಓಕೆ, ನೋಡುವ ಏನಾಗುತ್ತೆ ಅಂತ. ಹಾಗೆ ಇಲ್ಲಿ ಲೆವೆಲ್ಸ್ ಗಳು ನೋಡಿ, ಇವೆಲ್ಲ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಗಳು. ಇಲ್ಲಿ ಏನ್ ಕಾಣ್ತಿದೆಯಲ್ವಾ, ಇವೆಲ್ಲ ಕೂಡ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಗಳು. ಸೊ ಪ್ರತಿಯೊಂದು ಲೆವೆಲ್ ಹತ್ರ ಬಂದಾಗ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಇಲ್ಲಿಂದ ಏನಾದ್ರೂ ಬ್ರೇಕ್ಔಟ್ ಮಾಡಿ ಮೇಲೆ ಬಂತಲ್ವಾ, ಇಲ್ಲಿಗೆ ಬಂದ ತಕ್ಷಣ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಅಗೇನ್ ಕೆಳಗಡೆ ಬಂತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡೋದು. ಬೈ ಚಾನ್ಸ್ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ನೆಕ್ಸ್ಟ್ ಟಾರ್ಗೆಟ್ ಇದು, ಅದೇ ತರ ನೆಕ್ಸ್ಟ್ ಟಾರ್ಗೆಟ್ ಇದು. ಇಲ್ಲೂ ಕೂಡ ಕೆಳಗಡೆ ಬಂದ್ರೆ ಕೆಳಗಡೆ ಅಥವಾ ಮೇಲ್ಗಡೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ನೆಕ್ಸ್ಟ್ ಮೇಲೆ ಟಾರ್ಗೆಟ್. ಹಾಗೆ ಕೆಳಗಡೆ ನೋಡೋದಾದ್ರೆ ನೋಡಿ, ಇಲ್ಲಿಂದ ಹೀಗೆ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ. ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಯ್ತು ಅಂದ್ರೆ ನಾನು ಫ್ಯೂಚರ್ ನ ಬೈ ಮಾಡ್ತೀನಿ. ಓಕೆ, ಹೆಡ್ಜ್ ಮಾಡ್ಕೊಂಡು ಯಾವುದೇ ರೀತಿ ನಾನು ಆಪ್ಷನ್ ಬೈ ಮಾಡಕ್ ಹೋಗಲ್ಲ ಈ ರೇಂಜ್ ಒಳಗಡೆ. ಓಕೆ, ನಾನು ಆಗ್ಲೇ ತೋರಿಸಿದ್ನಲ್ವಾ, ಅಲ್ಲಿ ನನಗೆ ಆಪ್ಷನ್ ಬೈ ಮಾಡಬೇಕು ಅಂದ್ರೆ ಪುಟ್ ಸೈಡ್ ಇದನ್ನ ಬ್ರೇಕ್ಔಟ್ ಮಾಡಬೇಕು. ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ 100 ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡು ನಾನು ಆಪ್ಷನ್ ಬೈ ಮಾಡ್ತೀನಿ. ಅದೇ ತರ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿದೆ. 50,799 ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಈ ರೇಂಜ್ ಒಳಗಡೆ ಅಗೇನ್ ಮತ್ತೆ ನಮಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ. ರಿವರ್ಸಲ್ ಏನಾದ್ರೂ ಸಿಕ್ತು ಅಂದ್ರೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಅಗೇನ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ. ಸೊ ನಾನು ಯಾವಾಗ್ಲೂ ಹೇಳುವಾಗನೇ ನಮಗೆ ಪ್ರತಿಯೊಂದು ಲೆವೆಲ್ಸ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಝೋನ್ ನ ನಾನು
ಆಪ್ಷನ್ ಬೈ ಮಾಡಕ್ಕೆ ಅವಾಯ್ಡ್ ಮಾಡ್ತೀನಿ. ಸ್ವಲ್ಪ ಹೊತ್ತು ನನಗೆ ಇದೇ ರೇಂಜ್ ಒಳಗಡೆ ಓಡಾಡ್ತಿದೆ ಅಂತ ಗೊತ್ತಾದ್ರೆ ನಾನೇನ್ ಮಾಡ್ತೀನಿ, ಆ ಡೈರೆಕ್ಷನ್ಗೆ ಆಪ್ಷನ್ ಸೆಲ್ ಇಲ್ಲ ಫ್ಯೂಚರ್ ನ ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಇವತ್ತಿನ ಟ್ರೇಡ್ ಪ್ಲಾನ್ ಆಯ್ತು. ನಾನು ಇದೇ ಸ್ಕ್ರೀನ್ ಶಾಟ್ ನ ನಿಮಗೆ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೀನಿ. ಯಾರ್ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಅಲ್ಲಿ ಜಾಯ್ನ್ ಆಗಿ ಇದನ್ನ ನೀವು ತಗೋಬಹುದು. ಓಕೆ, ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ನೆಲ್ಗೆ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.